ಪುತ್ತೂರು ಹೊರವಲಯದ ಆನೆಮಜಲು ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಪುತ್ತೂರು ನ್ಯಾಯಾಲಯ ಸಂಕೀರ್ಣ ಉದ್ಘಾಟನಾ ಸಮಾರಂಭ ಜನವರಿ 31ರಂದು ಶನಿವಾರ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜು ಹೇಳಿದರು. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ನ್ಯಾಯಾಂಗ, ದಕ್ಷಿಣ ಕನ್ನಡ ಲೋಕೋಪಯೋಗಿ ಇಲಾಖೆ, ದಕ್ಷಿಣ ಕನ್ನಡ ಮತ್ತು ಪುತ್ತೂರು ವಕೀಲರ ಸಂಘ ರಿಜಿಸ್ಟರ್ಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ರಾಜ್ಯಪಾಲರು ಹಾಗೂ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಕಬ್ರು ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಎಚ್.ಟಿ. ನರೇಂದ್ರ ಪ್ರಸಾದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಜ್, ಅಶೋಕ್ ಎಸ್ ಕಿನಗಿ, ಎಸ್ ವಿಶ್ವಜಿತ್ ಶೆಟ್ಟಿ, ಕೆ ರಾಜೇಶ್ ರೈ, ತ್ಯಾಗರಾಜ್ ಎನ್ ಇನವಳ್ಳಿ, ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ರಾಜ್ಯ ಲೋಕೋಪಯೋಗಿ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅತಿಥಿಗಳಾಗಿ ಇರ್ತಾರೆ. ಇನ್ನು ಹೈಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಟಿ.ಜಿ. ಶಿವಶಂಕರ್ ಗೌಡ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ಅಶೋಕ್ ರೈ, ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ.ಎಂ. ನಟರಾಜ್, ಹೈಕೋರ್ಟ್ನ ಮಹಾವಿಲೇಖನಾಧಿಕಾರಿ ಕೆ.ಎಸ್. ಭರತ್ ಕುಮಾರ್, ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಕೆ. ಶಶಿಕಿರಣ್ ಶೆಟ್ಟಿ ವಿಶೇಷ ಆಹ್ವಾನಿತರಾಗಿ ಇರ್ತಾರೆ. ಹೀಗಿರುವ ನ್ಯಾಯಾಲಯದಲ್ಲಿ ಜಾಗದ ಕೊರತೆ ಇರುವ ಕಾರಣ ಹೊಸ ನ್ಯಾಯಾಲಯ ನಿರ್ಮಾಣಗೊಂಡಿದೆ. ಉದ್ಘಾಟನಾ ಸಮಾರಂಭ ಮುಗಿದ ಬಳಿಕ ಮಧ್ಯಾಹ್ನ 2:45ಕ್ಕೆ ನ್ಯಾಯಾಲಯಗಳ ಕಲಾಪ ಹೊಸ ಕೋರ್ಟ್ನಲ್ಲೇ ಆರಂಭಗೊಳ್ಳಲಿದೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಗತ್ಯ ದಾಖಲೆಗಳ ಸ್ಥಳಾಂತರ ಕೂಡ ನಡೆದಿದೆ ಎಂದು ನ್ಯಾಯಮೂರ್ತಿಗಳು ಹೇಳಿದರು. 7ನೇ ಹೆಚ್ಚುವರಿ ಕೋರ್ಟ್ ಮಂಜೂರು. ಇನ್ನು ಪುತ್ತೂರಿಗೆ 7ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮಂಜೂರಾಗಿದ್ದು ಅದು ಹೊಸ ನ್ಯಾಯಾಲಯದಲ್ಲಿ ಕಾರ್ಯಾರಂಭಿಸಲಿದೆ. ಇದೆಲ್ಲವೂ ಇನ್ನು 5 ಕೋರ್ಟ್ ಹಾಲ್ಗಳು ನಿರ್ಮಾಣಗೊಂಡಿದ್ದು ಭವಿಷ್ಯದ ಅವಶ್ಯಕತೆ ಮನಗಂಡು ನಿರ್ಮಿಸಲಾಗಿದೆ. ಹೊಸ ಸಂಕೀರ್ಣದಲ್ಲಿ ಒಟ್ಟು 12 ಕೋರ್ಟ್ ಹಾಲ್ಗಳಿವೆ. ಪ್ರಸ್ತುತ ಇರುವ ಹಳೆಯ ನ್ಯಾಯಾಲಯ ಕಟ್ಟಡವನ್ನ ಮುಂದಿನ ದಿನದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಹಸ್ತಾಂತರಿಸಲಾಗುತ್ತದೆ ಎಂದು ನ್ಯಾಯಮೂರ್ತಿಗಳು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯಾಧೀಶರುಗಳಾದ ಸರಿತಾ ಡಿ, ಪ್ರಕೃತಿ ಕಲ್ಯಾಣಪುರ, ದೇವರಾಜ್, ಶಿವಣ್ಣ HR, ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷ ಜಗನ್ನಾಥ್ ರೈ, ಉಪಾಧ್ಯಕ್ಷ ಮೋನಪ್ಪ, ಕೋಶಾಧಿಕಾರಿ ಮಹೇಶ್ ಸವನೂರು, ಮಾಜಿ ಅಧ್ಯಕ್ಷ ಮಹೇಶ್ ಕಜೆ ಉಪಸ್ಥಿತರಿದ್ದರು. ಯಾವತ್ತು ಆಗಬೇಕು ಅಂತ ಹೇಳಿ ಈಗ ಮುನ್ಸಿಪಾಲಿಟಿ ಇವರು TMCಯ ಹೆಡ್ DC ಅವರಿದ್ದಾರೆ. DC ಅವರಿಗೆ ನಾವು ರೆಸೊಲ್ಯೂಷನ್ ಮಾಡಿ ವಕೀಲರ ಸಂಘದ ಒಂದು ಸರ್ವಾನುಮತದ ಒಂದು ರೆಸೊಲ್ಯೂಷನ್ ಮಾಡಿ ರಸ್ತೆಗೆ ಹೊಸ ನ್ಯಾಯಾಲಯಕ್ಕೆ ಹೋಗುವ ಕಟ್ಟಡ ರಸ್ತೆಗೆ ಇಲ್ಲಿ ಬೆನಗಲ್ ನರಸಿಂಗ ರಾವ್ ಸಂವಿಧಾನ್ ಪಾತ್ ಎಂದು ಹೆಸರಿಡಬೇಕಂತ ಕೊಟ್ಟಿದೆ. ಯಾಕೆ ಅಂತ ಹೇಳಿದರೆ ಅದರ ಬೆನಗಲ್ ನರಸಿಂಗರಾವ್ ಸಂವಿಧಾನ್ ಪಾತ್ ನರಸಿಂಗ್ ರಾವ್ ಅದು ಕೊಡ್ತೇನೆ ನಾನು ನಿಮಗೆ, ಇದು ಕೊಡ್ತೇನೆ. ಇದಕ್ಕೆ ಸಂವಿಧಾನ್ ಪಾತ್ ಪಥ ಬರ್ತದೆ ಇಲ್ಲಿ, ಇದರಲ್ಲಿ ಪಾತ್ ಹೌದು ಪಥ ಸರಿ. ಬೆನಗಲ್ ನರಸಿಂಗ್ ರಾವ್ ಸಂವಿಧಾನ್ ಪಥ. ಈ ಒಂದು ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿ, ಸರ್ಕಾರದಿಂದ DC ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ, ಸರ್ಕಾರ ಸಕಾರಾತ್ಮಕವಾಗಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಹೇಳಿದರು. ಇದರ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ, ನೋಟಿಫಿಕೇಷನ್ ಪ್ರೋಸೆಸ್ ಎಲ್ಲ ಆಗಲಿಲ್ಲ. ಇದನ್ನು ನಾವು ಘೋಷಣೆಯಾಗಿ ತಗೊಳ್ತೇವೆ ಆ ದಿವಸ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂತೇಳಿದರೆ ಬೆನಗಲ್ ನರಸಿಂಗ್ ರಾವ್ ಅವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತುಂಟು. ಅವರು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಒಂದು ಬಹಳ ಚೆನ್ನಾಗಿ ಅವರ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಹೆಸರುವಾಸಿಯಾಗಿದ್ದಾರೆ. ಅವರು ಸಂವಿಧಾನವನ್ನು ಬರೆಯುವಲ್ಲಿ ಕೂಡ, ರೈಟಿಂಗಲ್ಲಿ ಕೂಡ ಅವರು ಪ್ರಸಿದ್ಧರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಯಂ ವಾಸಿಯಾಗಿದ್ದರು. ಅದು ನಮ್ಮೆಲ್ಲರ ಹೆಮ್ಮೆ. ಅದಕ್ಕೋಸ್ಕರ ಅವರ ನೆನಪಿಗೋಸ್ಕರ ನಾವು ಚರ್ಚಿಸಿ ಅದೊಂದು ಮಾಡಿದ್ದೇವೆ. ಪುತ್ತೂರಿಗೆ ಸಂಬಂಧ ಹೌದು, ಪುತ್ತೂರಿಗೆ ನಿಕಟವರ್ತಿ. ಅವರು ಪುತ್ತೂರಿನಲ್ಲಿ ಈಗ ಶಿವರಾಮ್ ಕಾರಂತರು ಹೇಗೆ ಅವರು ಕೂಡ ಪುತ್ತೂರಿನಲ್ಲಿ ಸಾಕಷ್ಟು ಸಮಯ ಇದ್ದವರು. ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅವರು ಗೂಗಲ್ ಸರ್ಚಲ್ಲಿ ಸಿಗ್ತದೆ ಸರ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಅವರು ಕೂಡ ಜಡ್ಜ್ ಆಗಿದ್ದರು. ಮತ್ತು ನಾವು ಬಾರ್ ಅಸೋಸಿಯೇಷನ್ ನಮಗೆ ಪ್ರಮುಖ ಅಂಗ ಅಂತೇಳಿದರೆ ಲೈಬ್ರರಿ. ನಾವು ನಮ್ಮ ಹೆಮ್ಮೆ. ನಾವು 5:30ಗೆ ಆಫೀಸ್ ಬೇರೆ ಡಿಪಾರ್ಟ್ಮೆಂಟ್ನೊಳಗೆ ಮತ್ತೆ ರೆಸ್ಟ್ ಇರುವುದಿಲ್ಲ. ನಾವು ರಾತ್ರಿ 12 ಗಂಟೆ ತನಕ ಅಧ್ಯಯನ ಮಾಡಿದರೆ ಮಾತ್ರ ನೆಕ್ಸ್ಟ್ ನಾವು ನಮ್ಮ ವಾದ ಮಂಡನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳ ಕಕ್ಷಿಗಾರರ ಪರವಾಗಿ ಮಂಡಿಸ್ಬೋದು. ಹಾಗೆಯೇ ಲೈಬ್ರರಿ ನಮಗೆ ಬಹಳ ಪ್ರಮುಖ ಅಂಗ.
ಆ ಲೈಬ್ರರಿಯನ್ನು ಸುಸಜ್ಜಿತಗೊಳಿಸಿ ನಾವು ಆರಂಭ ಮಾಡ್ತೇವೆ. ಆರಂಭ ಮಾಡುವುದಕ್ಕೆ ಸನ್ಮಾನ್ಯ ಹಾನರೇಬಲ್ ಶ್ರೀ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಈ ಸಮಾರಂಭ ಮುಗಿದ ನಂತರ ನಮ್ಮ ಲೈಬ್ರರಿಗೆ ಹೋಗಿ ಅಲ್ಲಿ ಅವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಬಾರ್ ಅಸೋಸಿಯೇಷನ್ ಬಿಲ್ಡಿಂಗಿಗೆ ಹೋಗಿ ಅಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಅದು ಕೂಡ ಈ ಕಾರ್ಯಕ್ರಮದ ಒಟ್ಟಿಗೆ ಇರ್ತದೆ. ಅದು ಇನ್ವಿಟೇಷನಲ್ಲಿ ಇಲ್ಲ, ನಮ್ಮ ಬಾರ್ ಅಸೋಸಿಯೇಷನ್ನ ಕಾರ್ಯಕ್ರಮ.